ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜುಲೈ ತಿಂಗಳ 15ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ಪಂಚಮೆಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 10 ಗಂಟೆ 4 ನಿಮಿಷದವರೆಗೆ ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶತಭಿಷ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 58 ನಿಮಿಷದವರೆಗೆ ಇರಲಿದೆ. ಉಪರಿ ಇರೋದ್ರಿಂದ ಪೂರ್ವಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 24 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 12 ನಿಮಿಷದವರೆಗೆ ಇರಲಿದೆ. ನಂತರ ಶೋಭನೆ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3 ಗಂಟೆ 40 ನಿಮಿಷದಿಂದ ಸಂಜೆ 5 ಗಂಟೆ 16 ನಿಮಿಷದವರೆಗೆ. ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 4 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 52 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 13 ನಿಮಿಷದವರೆಗೆ. ಹಾಗೆ ಬೆಳಿಗ್ಗೆ 11 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 12 ಗಂಟೆ 1 ನಿಮಿಷದವರೆಗೆ ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಯಾಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 59 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 54 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 9 ಗಂಟೆ 59 ನಿಮಿಷದಿಂದ ರಾತ್ರಿ 11 ಗಂಟೆ 32 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 1 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 49 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಹಾಗೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಇದನ್ನು ನೀವು ಪೂರ್ವ ಸಿದ್ಧತೆಯೊಂದಿಗೆ ಈ ದಿನ ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ಕುಜ ಶಕ್ತಿಗೆ, ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು.
ಹಾಗಾಗಿ ಸಾಹಸ ಕೆಲಸಗಳನ್ನು ಮಾಡುವಂಥವರು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂಥ ವಿದ್ಯಾರ್ಥಿಗಳು, ಕ್ರೀಡೆಗಳಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳು, ಇವರೆಲ್ಲರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಏಕೆಂದರೆ ಕುಜನಿಂದ ಈ ದಿನ ಒಂದು ಶಕ್ತಿ, ಸಾಹಸಕ್ಕೆ ಸಂಬಂಧಪಟ್ಟಂತಹ ಕಾರಕತ್ವಗಳು ಕೊಡಮಾಡಲ್ಪಡುತ್ತೆ. ಹಾಗೆ ಈ ದಿನದಲ್ಲಿ ಆಕ್ರಮಣ ಮಾಡುವಂಥ ಬುದ್ಧಿಗೆ ಕುಜ ಕಾರಕನಾಗಿರ್ತಾನೆ. ಹಾಗಾಗಿ ಯಾರಿಗಾದರೂ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು ಇದ್ದರೆ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಇದರಿಂದ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುಹೋರದಲ್ಲಿ ನೀವು ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಗಳನ್ನೇನೋ ಪಡ್ಕೊಳ್ತೀರಿ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 3 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 59 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 45 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡುವುದು ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಆರಂಭ ಆದರೆ ಕೆಲಸಗಳು ನಿಧಾನಗತಿಯಲ್ಲಿ ನಡೆಯುತ್ತೆ, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 24 ನಿಮಿಷದವರೆಗೆ. ಹಾಗೆ ಸಂಜೆ 6 ಗಂಟೆ 50 ನಿಮಿಷದಿಂದ ರಾತ್ರಿ 7 ಗಂಟೆ 45 ನಿಮಿಷದವರೆಗೆ. ಇನ್ನು ರಾತ್ರಿ 1 ಗಂಟೆ 20 ನಿಮಿಷದಿಂದ ರಾತ್ರಿ 2 ಗಂಟೆ 16 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ, ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಲಿಕ್ಕೆ ಈ ದಿನ ಇರುವಂಥ ರವಿಹೋರದಲ್ಲಿ ನೀವು ಪ್ರಯತ್ನ ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿರ್ಬೋದು, ಇಲಾಖೆಗಳಲ್ಲಿ ಪೆಂಡಿಂಗ್ ಇರುವಂಥ ಕೆಲಸಗಳನ್ನು ನೀವು ಫಾಲೋ ಅಪ್ ಮಾಡುವಂಥ ವಿಚಾರ, ರಾಜಕಾರಣಿಗಳನ್ನು, ಗಣ್ಯರನ್ನು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ, ಎಲ್ಲದಕ್ಕೂ ಕೂಡ ಈ ರವಿಹೋರ ಬಹಳ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 3 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 7 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 33 ನಿಮಿಷದಿಂದ ಅಪರಾಹ್ನ 3 ಗಂಟೆ 37 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 37 ನಿಮಿಷದಿಂದ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಇರುವಂಥ ಚಂದ್ರಹೋರದ ಸಂದರ್ಭದಲ್ಲಿ ನೀವು ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರವಾಗಲಿ ಅಥವಾ ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರುವಂಥ ಸಿಬ್ಬಂದಿಯವರು ಕೂಡ ಸ್ವಲ್ಪ ಜಾಗೃತರಾಗೇ ಇರಬೇಕಾಗತ್ತೆ. ಏಕೆಂದರೆ ಚಂದ್ರಹೋರ ನಿಮ್ಗೆ ಅಷ್ಟೊಂದು ಸಪೋರ್ಟಿವ್ ಆಗಿ ಇರಲ್ಲ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 50 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 24 ನಿಮಿಷದಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ, ಒಳ್ಳೆಯ ಹೊರ ಯಾವುದಿದೆ, ಯಾವ ಕೆಲಸಕ್ಕೆ ಸೂಕ್ತವಾಗಿದೆ, ಇದನ್ನು ನೀವು ಮೊದಲೇ ಗ್ರಹಿಸಬೇಕಾಗತ್ತೆ. ಹಾಗಾಗಿನೇ ನೀವು ಪ್ರತಿನಿತ್ಯ ಪಂಚಾಂಗ ಶ್ರವಣವನ್ನು ಮಾಡಿ ಅದರಲ್ಲಿ ಯಾವಾಗ ಕೆಲಸಗಳು ಆರಂಭ ಆಗಬೇಕು, ಯಾವಾಗ ಪ್ರಯಾಣಗಳು ಪ್ರಾರಂಭ ಆಗಬೇಕು ಅನ್ನೋಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಯಾಕೆಂದರೆ ಈ ದಿನ ಕೃಷ್ಣ ಪಕ್ಷದ ಪಂಚಮಿ ಇರುವಂತಹ ದಿನ, 15ನೇ ತಾರೀಕು ಜುಲೈ ತಿಂಗಳು. ಏಕೆಂದರೆ ಈ ದಿನ ಉತ್ತರಾಯಣದ ಕೊನೆಯ ದಿನ. ಹಾಗಾಗಿ ಉತ್ತರಾಯಣ ಪುಣ್ಯಕಾಲ ಕಳೆದು ನಾಳೆಯಿಂದ ದಕ್ಷಿಣಾಯನ ಆರಂಭ ಆಗುವಂಥ ಸಂದರ್ಭ. ಹಾಗಾಗಿನೇ ಇದು ಒಂದು
ಪರ್ವಕಾಲ ಇದು. ಏಕೆಂದರೆ ಸೂರ್ಯ ಇಲ್ಲಿಯವರೆಗೆ ಉತ್ತರ ದಿಕ್ಕಿನೆಡೆಗೆ ಪ್ರಯಾಣ ಮಾಡ್ತಾ ಇದ್ದ, ಈಗ ಸೂರ್ಯ ದಕ್ಷಿಣ ದಿಕ್ಕಿಗೆ ಚಲಿಸುವಂಥ ಕಾಲ ಇದು. ಮತ್ತು ಹಿಂದೂ ಕ್ಯಾಲೆಂಡರ್ನ ಪ್ರಕಾರ 6 ತಿಂಗಳ ಅವಧಿಯ ದಕ್ಷಿಣಾಯನ ಪುಣ್ಯಕಾಲದ ಆರಂಭವನ್ನು ಇದು ಸೂಚಿಸುವಂಥದ್ದು. ಹಾಗಾಗಿ ನಾಳೆ ಬುಧವಾರದಿಂದ ದಕ್ಷಿಣಾಯನ ಆರಂಭ ಆಗುತ್ತೆ. ಇಲ್ಲಿ ದಕ್ಷಿಣಾಯನ ಮತ್ತು ಉತ್ತರಾಯಣ ಹಿಂದೂ ಧರ್ಮದಲ್ಲಿ ವರ್ಷದ 2 ಭಾಗಗಳಾಗಿರುವಂಥದ್ದು. ಇಲ್ಲಿ ದಕ್ಷಿಣಾಯನ ಜುಲೈ 16ರಿಂದ ಮುಂದಿನ ಜನವರಿ 14ರವರೆಗೆ ಇರುತ್ತೆ, ಮತ್ತು ಸಂಕ್ರಾಂತಿಯಿಂದ ಉತ್ತರಾಯಣ ಆರಂಭ ಆಗುತ್ತೆ. ಹಾಗಾಗಿ ಈ ದಕ್ಷಿಣಾಯನ ಏನಿದೆ ಇದನ್ನು ದೇವತೆಗಳ ರಾತ್ರಿ ಅಂತ ಹೇಳಿ ಪರಿಗಣಿಸ್ತಾರೆ. ಉತ್ತರಾಯಣ ಜನವರಿ 15ರಿಂದ ಜುಲೈ 15ರವರೆಗೆ ಇರುತ್ತೆ. ಇದನ್ನು ದೇವತೆಗಳ ಹಗಲು ಅಂತ ಹೇಳಿ ಪರಿಗಣಿಸುವಂಥದ್ದು ಇದೆ. ಇಲ್ಲಿ ದಕ್ಷಿಣಾಯನದಲ್ಲಿ ಸೂರ್ಯ ದಕ್ಷಿಣದ ಕಡೆಗೆ ಚಲಿಸ್ತಾನೆ, ಮತ್ತು ದಿನದ ಅವಧಿ ಕೂಡ ಬಹಳ ಚಿಕ್ಕದಾಗಿರುತ್ತೆ, ರಾತ್ರಿಗಳು ಉದ್ದವಾಗಿರುತ್ತೆ. ಈ ಕಾಲದಲ್ಲಿ ದೇವತೆಗಳು ನಿದ್ರಿಸ್ತಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ. ಮತ್ತು ಕೆಲವು ಧಾರ್ಮಿಕ ಆಚರಣೆಗಳನ್ನು ಮಾಡುವಂಥದ್ದನ್ನು ಕೂಡ ನಿಷೇಧಿಸಿದ್ದಾರೆ. ಆದಾಗ್ಯೂ ದಕ್ಷಿಣಾಯನ ಆಧ್ಯಾತ್ಮಿಕವಾಗಿ ತುಂಬ ಮಹತ್ವದ್ದಾಗಿರುವಂಥದ್ದು, ಮತ್ತು ಕೆಲವು ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ಅತ್ಯಂತ ಪವಿತ್ರವಾದಂತಹ ಸಮಯ ಯಾವುದು ಅಂದರೆ ಅದು ದಕ್ಷಿಣಾಯನ ಮಾತ್ರ. ಹಾಗಾಗಿ ಉತ್ತರಾಯಣದಲ್ಲಿ ಸೂರ್ಯ ಉತ್ತರ ದಿಕ್ಕಿನ ಕಡೆಗೆ ಚಲಿಸುವಂಥವನು, ಮತ್ತು ಹಗಲುಗಳು ತುಂಬ ಉದ್ದವಾಗಿರುತ್ತೆ, ಇನ್ನು ರಾತ್ರಿಗಳು ಇಲ್ಲಿ ಚಿಕ್ಕದಾಗಿರುತ್ತೆ. ಈ ಕಾಲ ದೇವತೆಗಳು ಜಾಗೃತರಾಗಿರುವಂಥ ಸಮಯ, ಮತ್ತು ಎಲ್ಲ ಮಂಗಳಕರವಾದಂಥ ಕಾರ್ಯಗಳನ್ನು ಮಾಡೋದಕ್ಕೆ ಇದು ಅಂದರೆ ಉತ್ತರಾಯಣ ಒಳ್ಳೆಯ ಸಮಯ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಇನ್ನು ಬಂಧುಗಳೇ, ವೈಜ್ಞಾನಿಕವಾಗಿ ನಾವು ಈ ದಕ್ಷಿಣಾಯನ ಪುಣ್ಯಕಾಲವನ್ನು ನೋಡೋದಾದರೆ, ರವಿ ಭೂಮಧ್ಯ ರೇಖೆಗೆ ದಕ್ಷಿಣಾಭಿಮುಖವಾಗಿ ಚಲಿಸುವಂಥ ಕಾಲಕ್ಕೆ ದಕ್ಷಿಣಾಯನ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ಜುಲೈ ತಿಂಗಳ 14, 15, 16ನೇ ದಿನಾಂಕದಂದು ಪ್ರಾರಂಭ ಆಗುತ್ತೆ. ಇದು ಶ್ರಾವಣದಿಂದ ಪುಷ್ಯ ಮಾಸದವರೆಗಿನ ಅವಧಿಯಾಗಿರುವಂಥದ್ದು. ಈ ಕಾಲದಲ್ಲಿ ಸೂರ್ಯನ ಬಲ ಕಡಿಮೆಯಾಗತ್ತೆ ಅಂತ ಹೇಳಿ ಶಾಸ್ತ್ರ ತಿಳಿಸುತ್ತೆ. ಆದ್ದರಿಂದಲೇ ಗೃಹ ಪ್ರವೇಶ ಆಗಲಿ, ದೇವತಾ ಪ್ರತಿಷ್ಠಾಪನೆ ಆಗಲಿ, ಮದುವೆ, ಚೌಲ ಇವುಗಳಿಗೆ ಉತ್ತರಾಯಣ ಶ್ರೇಷ್ಠವಾಗಿರುವಂಥದ್ದು. ದಕ್ಷಿಣಾಯನ ಅಷ್ಟೊಂದು ಪ್ರಶಸ್ತಿಯ ಅಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಇಲ್ಲಿ ಭೈರವನನ್ನು, ವರಾಹಮೂರ್ತಿಯನ್ನು, ನರಸಿಂಹದೇವರನ್ನು ಇತ್ಯಾದಿ ಉಗ್ರ ದೇವತೆಗಳ ಪ್ರತಿಷ್ಠಾಪನೆಗಳನ್ನು ಈ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಮಾಡಬಹುದು ಅನ್ನುವಂಥ ಒಂದು ಪ್ರತೀತಿ ಇದೆ. ಇಲ್ಲಿ ವರ್ಷದಲ್ಲಿ 12 ಸಂಕ್ರಾಂತಿಗಳಿರುತ್ತೆ. ಇವುಗಳಲ್ಲಿ ಪರ್ವಕಾಲಗಳ ಪ್ರಮೇಣ ವಿಶೇಷವಾಗಿ 2 ಇರುತ್ತೆ. ಒಂದು ಮೇಷ ಸಂಕ್ರಮಣ, ಹಾಗೆ ತುಲಾ ಸಂಕ್ರಮಣ. ಹಿಂದೆ 10 ಗಳಿಗೆ ಹಾಗೆ ಮುಂದೆ 10 ಗಳಿಗೆ ಪರ್ವಕಾಲ ಅಂತ ಅನ್ನಿಸ್ಕೊಳ್ಳುವಂಥದ್ದು. ಕೆಲವರು 15 ಗಳಿಗೆ ಪೂರ್ವೋತ್ತರ ಅಂತ ಹೇಳುವಂಥದ್ದು ಕೂಡ ಇದೆ. ಒಟ್ಟಾರೆ ಇಲ್ಲಿ ಮಕರ ರಾಶಿಗೆ ರವಿ ಪ್ರವೇಶ ಆದಾಗ ಮಕರ ಸಂಕ್ರಾಂತಿ ಅಂತ ಹೇಳಿ ಕರೀತಾರೆ. ಆ ದಿನದಿಂದಲೇ ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುತ್ತೆ. ಇನ್ನು 6 ತಿಂಗಳ ನಂತರದಲ್ಲಿ ಅದೇ ರವಿ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಆ ಸಂದರ್ಭದಲ್ಲಿ ಯಾವ ದಿನದಂದು ರವಿ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೋ ಆ ದಿನದಿಂದ ದಕ್ಷಿಣಾಯನ ಆರಂಭ ಆಗುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ಒಂದು ಪರ್ವಕಾಲದಲ್ಲಿ ವಿಶೇಷವಾಗಿ ತರ್ಪಣಾದಿಗಳನ್ನು ಕೊಡಬಹುದು, ಉಪವಾಸ ಮಾಡುವಂಥದ್ದು, ಸಮುದ್ರ ಸ್ನಾನ ಮಾಡುವಂಥದ್ದು. ಹಾಗೆ ಇದನ್ನೇ ಸಂಕ್ರಾಂತಿಯ ಸಮಯ ಅಂತ ಹೇಳಿ ಕರೆದು ಆ ಪರ್ವಕಾಲದಲ್ಲಿ ಮಾಡುವಂಥ ಎಲ್ಲ ಕಾರ್ಯಗಳನ್ನು ಕೂಡ ಮುಂದುವರಿಸ್ಬೋದು. ಅಂದರೆ ಇಲ್ಲಿ ರವಿಗ್ರಹ ಮಕರ ರಾಶಿಗೆ ಪ್ರವೇಶ ಮಾಡಿದಂತಹ 6 ತಿಂಗಳುಗಳ ಕಾಲ ಏನಿದೆ ಅಂದರೆ ಕುಂಭ, ಮೀನ, ಮೇಷ, ವೃಷಭ, ಮಿಥುನ ರಾಶಿಯಲ್ಲಿದ್ದು ಸಾಮಾನ್ಯವಾಗಿ 13 ಅಥವಾ 16 ಜುಲೈ ಏನಿದೆ ಈ ಅವಧಿಯಲ್ಲಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡುವಂಥ ಸಂದರ್ಭ. ಹಾಗಾಗಿ ಕರ್ಕಾಟಕ ರಾಶಿಗೆ ರವಿ ಬಂದಾಗ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ಬಹುತೇಕರಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ. ಏನಂದರೆ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತೆ, ಆದರೆ ದಕ್ಷಿಣಾಯನದಲ್ಲಿ ಆ ಬಾಗಿಲನ್ನು ಮುಚ್ಚುವ ಕಾಲ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಇಲ್ಲಿ ನಮ್ಮ ಶಾಸ್ತ್ರಗಳು ದಕ್ಷಿಣಾಯನ ಕಾಲವನ್ನು ನಮ್ಮ ಪರಮ ಪುಣ್ಯ ಸಂಚಯನ ಕಾಲ ಅಂತ ಹೇಳಿ ಅಭಿಪ್ರಾಯಪಟ್ಟಿರುವಂಥದ್ದು. ಆ ಕಾರಣಕ್ಕಾಗಿಯೇ ಈ ಸಮಯದಲ್ಲಿ ಸಾಕಷ್ಟು ಮಹತ್ತರವಾದಂಥ ಘಟನೆಗಳು ಸಂಭವಿಸಿರುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ದಾಕ್ಷಾಯಿಣಿ ಪುನರ್ಜನ್ಮ ಪಡೆದು ಪರ್ವತರಾಜನ ಮಗಳಾಗಿ ಜನಿಸಿದಂಥ ಪಾರ್ವತಿಯಾದದ್ದು ಶಿವನನ್ನ ತಪಸ್ಸಿನಿಂದ ಮೆಚ್ಚಿಸಿ ಅವನನ್ನ ವಿವಾಹವಾದಂತಹ ಸಮಯ ದಕ್ಷಿಣಾಯನದ ಸಮಯವೇ. ಇನ್ನು ಗಣಪತಿ ಜನನ ಆಗಿದ್ದು ಕೂಡ ದಕ್ಷಿಣಾಯನದ ಭಾದ್ರಪದ ಮಾಸದಲ್ಲಿ. ಇನ್ನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜನಿಸಿದ್ದು ಶ್ರಾವಣ ಮಾಸದಲ್ಲಿ.
ಭೂದೇವಿಯ ಮಗನಾದಂತಹ ನರಕಾಸುರನನ್ನ ಶ್ರೀಕೃಷ್ಣ ಸಂಹಾರ ಮಾಡಿದ್ದು ಕಾರ್ತಿಕ ಮಾಸದಲ್ಲಿ. ಮಹಾವಿಷ್ಣು ವರಹ ಅವತಾರವನ್ನು ತಾಳಿದ್ದು ದಕ್ಷಿಣಾಯನದಲ್ಲಿ. ಇಲ್ಲಿ ಬಲಿಪಾಡ್ಯಮಿ ಕೂಡ ಈ ಸಂವತ್ಸರದಲ್ಲೇ ಬರುವಂಥದ್ದು. ಅಷ್ಟೇ ಏಕೆ, ಈ ಆಂಜನೇಯನ ಅವತಾರವೂ ಕೂಡ ದಕ್ಷಿಣಾಯನದಲ್ಲೇ ಆಯಿತು ಅನ್ನುವಂಥ ವಿಚಾರ ತಮಗೂ ಕೂಡ ಗೊತ್ತಿರುವಂಥದ್ದೇ. ಇದರ ಜೊತೆಗೆ ದಕ್ಷಿಣಾಯನ ಅನ್ನುವಂಥದ್ದು ಪಿತೃದೇವತೆಗಳ ಆರಾಧನೆ ಮಾಡುವಂತಹ ಪವಿತ್ರವಾದಂತಹ ಕಾಲ. ಅದರಲ್ಲೂ ಮಹಾಲಯ ಅಮಾವಾಸ್ಯೆಯ ಪಿತೃಪಕ್ಷ ಬರುವಂಥದ್ದು ಈ ದಕ್ಷಿಣಾಯನದಲ್ಲೇ. ಆದರೆ ಈ ದಕ್ಷಿಣಾಯನ ಮತ್ತು ಉತ್ತರಾಯಣ ಇದಕ್ಕೆ ಇರುವಂತಹ ಒಂದು ಸಹ ಸಂಬಂಧಗಳ ಬಗ್ಗೆ ನೋಡಬೇಕು. ಇಲ್ಲಿ ಮಾನವನ ಒಂದು ವರ್ಷ ದೇವತೆಗಳ ಒಂದು ದಿನಕ್ಕೆ ಸಮ. ಹಾಗಾಗಿ ಉತ್ತರಾಯಣ ಬೆಳಗಿನ ಅವಧಿಯಾದರೆ ದಕ್ಷಿಣಾಯನ ದೇವತೆಗಳಿಗೆ ರಾತ್ರಿಯ ಸಮಯ ಅಂತ ಹೇಳಿ ಪರಿಗಣಿಸುವಂಥದ್ದು. ಹಾಗೆ ಸೂರ್ಯ ವರ್ಷಕ್ಕೆ 2 ಬಾರಿ ತನ್ನ ದಿಕ್ಕನ್ನು ಬದಲಾಯಿಸ್ತಾನೆ. ಅದನ್ನೇ ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಸೂರ್ಯ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದಾಗ ಅದು ಕರ್ಕಾಟಕ ಸಂಕ್ರಾಂತಿ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ. ಇನ್ನು ಸೂರ್ಯ ಮಕರ ಸಂಕ್ರಾಂತಿ ಪ್ರವೇಶ ಮಾಡುವಂಥದ್ದನ್ನ ಮಕರ ಸಂಕ್ರಾಂತಿ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಇಲ್ಲಿ ದಕ್ಷಿಣಾಯನದ ಆರಂಭವನ್ನು ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ಜಾರುವಂತಹ ಸಮಯ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ದೇವತೆಗಳಿಗೆ ಒಂದು ದಿನ ಅಂತ ಹೇಳಿದ್ರೆ ನಮಗೆ ಒಂದು ವರ್ಷ, ಅದು ತಮಗೆ ಗೊತ್ತಿದೆ. ಹಾಗಾಗಿ ದಕ್ಷಿಣಾಯನ ರಾತ್ರಿಯ ಸಮಯ, ಇಲ್ಲಿ ಮಹಾವಿಷ್ಣು ಯೋಗ ನಿದ್ರೆಗೆ ಜಾರುವಂಥದ್ದು. ಹಾಗಾಗಿ ದೇವತೆಗಳಿಗೆ ನಿದ್ರಾ ಸಮಯ ಇದು ಅಂತ ಹೇಳುವಂಥದ್ದು. ಹಾಗಾಗಿನೇ ಇಲ್ಲಿ ಉತ್ತರಾಯಣದಲ್ಲಿ ಹಗಲಿನ ಸಮಯ ಹೆಚ್ಚಾಗಿದ್ದರೆ ದಕ್ಷಿಣಾಯನದಲ್ಲಿ ರಾತ್ರಿಯ ಸಮಯ ಹೆಚ್ಚಾಗಿರುತ್ತೆ. ಇನ್ನು ಈ ಉತ್ತರಾಯಣಕ್ಕೂ ಮತ್ತು ದಕ್ಷಿಣಾಯನಕ್ಕೂ ಇರುವಂಥ ವ್ಯತ್ಯಾಸವನ್ನು ನಾವು ಗಮನಿಸಿದ್ರೆ, ಸೂರ್ಯ ಈಶಾನ್ಯ ದಿಕ್ಕಿನ ಸಮೀಪದಲ್ಲಿ ಉದಯಿಸುವಂಥ ಕಾಲವನ್ನು ಉತ್ತರಾಯಣ ಅಂತ ಹೇಳಿ ಕರೆದ್ರೆ, ಅದೇ ರೀತಿ ಸೂರ್ಯ ಆಗ್ನೇಯ ದಿಕ್ಕಿನ ಸಮೀಪ ಉದಯಿಸುವಂಥ ಕಾಲವನ್ನು ದಕ್ಷಿಣಾಯನ ಅಂತ ಹೇಳಿ ಕರೀತಾರೆ. ಇಲ್ಲಿ ಸೂರ್ಯ ತನ್ನ ಚಲನೆಯಲ್ಲಿನ ಬದಲಾವಣೆಯನ್ನು ಅನುಸರಿಸಿ ಉತ್ತರಾಯಣವನ್ನು ಬೇಸಿಗೆ ಕಾಲ ಎಂದು, ದಕ್ಷಿಣಾಯನವನ್ನು ಮಾನ್ಸೂನ್ ಕಾಲ ಅಂದರೆ ಮಳೆಗಾಲ ಮತ್ತು ಚಳಿಗಾಲ ಸೇರಿರುವಂಥ ಕಾಲ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಉತ್ತರಾಯಣದಲ್ಲಿ ಹಗಲು ದೀರ್ಘವಾಗಿರುತ್ತೆ, ರಾತ್ರಿ ಸಮಯ ಕಡಿಮೆ. ಹಾಗಾಗಿ ಆ ಸಮಯದಲ್ಲಿ ಜಾತ್ರೆ, ಉತ್ಸವ, ಶುಭ ಕಾರ್ಯಗಳನ್ನು ನಡೆಸುವಂಥದ್ದು ಸಾಮಾನ್ಯವಾಗಿ ಇರುತ್ತೆ. ಈ ಸಮಯವನ್ನು ದೇವತಾ ಆರಾಧನೆಗೆ, ದಾನ ಧರ್ಮಾದಿ ಕಾರ್ಯಗಳನ್ನು ಮಾಡಲಿಕ್ಕೆ, ವಿವಾಹಗಳಂಥ ಮಂಗಳಕರವಾದಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಸೂಕ್ತವಾದಂತಹ ಅವಧಿ ಅಂತ ಹೇಳಿ ಪರಿಗಣಿಸಿರುವಂಥದ್ದು. ಇನ್ನು ದಕ್ಷಿಣಾಯನದಲ್ಲಿ ಹಗಲು ಕಡಿಮೆ, ರಾತ್ರಿ ದೀರ್ಘವಾಗಿರುತ್ತೆ. ಆದ್ದರಿಂದ ಈ 6 ತಿಂಗಳುಗಳ ಕಾಲ ಶುಭ ಕಾರ್ಯಗಳಿಗಿಂತ ಭಗವಂತನ ಆರಾಧನೆ, ಪೂಜೆ, ವ್ರತ ಇತ್ಯಾದಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದು. ಹಾಗೆ ಈ ಚಾತುರ್ಮಾಸದ ಆಚರಣೆ ಕೂಡ ದಕ್ಷಿಣಾಯನದಲ್ಲೇ ಬರುವಂಥದ್ದು. ಹಾಗಾಗಿ ದಕ್ಷಿಣಾಯನವನ್ನು ನಾವು ಪುಣ್ಯ ಗಳಿಸುವಂಥ ಕಾಲ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ದಕ್ಷಿಣಾಯನ ಪುಣ್ಯ ಕಾಲ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಈ ದಕ್ಷಿಣಾಯನದಲ್ಲಿ ಪಿತೃದೇವತೆಗಳು ಭೂಮಿಗೆ ಬರುವಂಥ ಸಮಯ ಅಂತ ಹೇಳಿ ಶಾಸ್ತ್ರಗಳು ಉಲ್ಲೇಖ ಮಾಡಿದೆ. ತಮ್ಮ ಮಕ್ಕಳಿಂದ ಆಹಾರಾದಿಗಳನ್ನು ಪಡೆದು ಅವರನ್ನು ಹರಸ್ತಾರೆ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದಲೇ ದಕ್ಷಿಣಾಯನ ಪಿತೃಗಳ ಆರಾಧನೆಗೆ ಸೂಕ್ತವಾಗಿರುವಂಥ ಸಮಯ. ಮಹಾಲಯ ಪಕ್ಷಮಾಸ ಬರುವಂಥದ್ದು ಕೂಡ ಈ ದಕ್ಷಿಣಾಯನದಲ್ಲೇ. ಇನ್ನು ಪಿತೃದೇವತೆಗಳು ಸಂತೃಪ್ತರಾದರೆ ಕುಟುಂಬ ಸಮೃದ್ಧಿಯಾಗಿರುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಪಿತೃಶಾಪವನ್ನು ಕಳ್ಕೊಳ್ಬೇಕು. ದಕ್ಷಿಣಾಯನದಲ್ಲಿ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ, ಪುಣ್ಯ ನದಿಗಳ ಸ್ನಾನವನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥದ್ದು. ಜೊತೆಗೆ ಸೂರ್ಯನಿಗೆ ಅರ್ಘ್ಯವನ್ನು ಪ್ರದಾನ ಮಾಡುವಂಥದ್ದು, ಹಾಗೆ ಕೆಲವೊಂದು ವಿಶೇಷವಾದಂಥ ವಸ್ತುಗಳನ್ನು ದಾನ ಮಾಡುವಂಥದ್ದು ಕೂಡ ಈ ದಕ್ಷಿಣಾಯನದಲ್ಲೇ ಸೇರ್ಪಡೆ ಆಗಿರುವಂಥದ್ದು. ಇನ್ನು ಈ ದಕ್ಷಿಣಾಯನದ ಸಮಯದಲ್ಲಿ ಭೂಮಿಯ ಮೇಲೆ ಸೂರ್ಯನ ಬೆಳಕು ಕಡಿಮೆ ಪ್ರಮಾಣದಲ್ಲಿರುತ್ತೆ. ಏಕೆಂದರೆ ಮಳೆಗಾಲ ಮತ್ತು ಚಳಿಗಾಲ ಮೋಡದ ವಾತಾವರಣ ಇರುತ್ತೆ. ಅದರ ಪರಿಣಾಮವಾಗಿ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇರುತ್ತೆ. ಅದಕ್ಕಾಗಿಯೇ ದಕ್ಷಿಣಾಯನ ಕಾಲದಲ್ಲಿ ಬ್ರಹ್ಮಚರ್ಯ, ಉಪವಾಸ, ಉಪಾಸನೆ, ಪೂಜೆ, ವ್ರತದ ಆಚರಣೆ ಅನ್ನುವಂಥ ಹೆಸರಿನಲ್ಲಿ ಆರೋಗ್ಯ ವೃದ್ಧಿಯಾಗುವಂಥ ಹಲವು ನಿಯಮಗಳನ್ನು ಪರಿಪಾಲನೆ ಮಾಡುವಂಥದ್ದಿದೆ. ಇದೆಲ್ಲವನ್ನು ಅನುಸರಣೆ ಮಾಡುವಂಥದ್ದು ಕೇವಲ ಭಕ್ತಿಗಾಗಿ ಮಾತ್ರ ಅಲ್ಲ, ಅದರ ಹಿಂದೆ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಉಪಾಯ ಕೂಡ ಇದೆ ಅನ್ನುವಂಥದ್ದು ನಮ್ಮ ಋಷಿ ಮುನಿಗಳ ಒಂದು ಗುಟ್ಟು. ಇನ್ನು ತಮಗೆ ಗೊತ್ತಿರೋ ಹಾಗೆ ಸೂರ್ಯ ಪ್ರತಿ ತಿಂಗಳು ಕೂಡ ಒಂದೊಂದು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಚಾಂದ್ರಮಾನದ ಪ್ರಕಾರ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ ಹೀಗೆ
ಪರಿಗಣಿಸಲ್ಪಡುವಂಥದ್ದಿದೆ. ಹಾಗೆ ಸೌರಮಾನದ ಪ್ರಕಾರ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಹಾಗೆ ಮೀನರಾಶಿಯಲ್ಲಿ ಸಂಚಾರ ಮಾಡುವಂಥದ್ದು. ಹಾಗಾಗಿನೇ 6 ತಿಂಗಳಿಗೊಮ್ಮೆ ರವಿ ತನ್ನ ಪಥವನ್ನು ಬದಲಾಯಿಸ್ತಾನೆ. ಇಲ್ಲಿ ದಕ್ಷಿಣಾಯನ ಆರಂಭ ಆದರೆ ಧಾರ್ಮಿಕವಾಗಿ ಈ ದಿನದಿಂದ ದೇವತೆಗಳಿಗೆ ರಾತ್ರಿ ಕಾಲ ಆರಂಭ ಆಯಿತು ಅನ್ನುವಂಥ ಒಂದು ಸೂಚನೆ ಸಿಕ್ಕತ್ತೆ. ಇಲ್ಲಿ ದಕ್ಷಿಣಾಯನ ಅನ್ನುವಂಥದ್ದು ಒಂದು ಪರ್ವಕಾಲದ ವೇಳೆ, ಅಂದರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂಥ ಸಂದರ್ಭ ಇದು. ಹಾಗಾಗಿನೇ ಈ ದಕ್ಷಿಣಾಯನ ಪುಣ್ಯಕಾಲದ ಸಂದರ್ಭದಲ್ಲಿ ನಾವು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಹಲವಾರು ಅವಕಾಶಗಳಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಪುಣ್ಯ ಸಂಚಯನ ಕಾಲ ಅಂತಲೇ ದಕ್ಷಿಣಾಯನವನ್ನು ಕರೆಯುವಂಥದ್ದು. ಇಲ್ಲಿ ಹಲವಾರು ವ್ರತಗಳ ಆಚರಣೆ ಬರುತ್ತೆ, ಚಾತುರ್ಮಾಸ ವ್ರತದ ಆಚರಣೆ ಕೂಡ ಬರುವಂಥದ್ದು. ಜೊತೆಗೆ ಕೆಲವು ವಿಶೇಷವಾದಂಥ ಹಬ್ಬ ಹರಿದಿನಗಳು ಕೂಡ ಈ ದಕ್ಷಿಣಾಯನದಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಪುಣ್ಯ ಸಂಚಯನದ ಜೊತೆ ವೈಜ್ಞಾನಿಕ ಕಾರಣ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು. ಇಲ್ಲಿ ಸಾಮಾನ್ಯವಾಗಿ ದಕ್ಷಿಣಾಯನದಲ್ಲಿ ತಾಪಮಾನ ಕಡಿಮೆ ಇರೋದ್ರಿಂದ ಬಿಸಿ ಬಿಸಿ ಆಹಾರ ಸೇವನೆ ಮಾಡುವಂಥದ್ದು, ಇದರಿಂದ ಆರೋಗ್ಯವನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ಒಂದು ವಿಚಾರ. ಅದರಲ್ಲೂ ಕೆಲವೊಂದು ತರಕಾರಿಗಳನ್ನು ಶಾಖ ವ್ರತದಲ್ಲಿ ಬಿಡಬೇಕು ಅನ್ನುವಂಥದ್ದು. ಹಾಗೆ 1 ತಿಂಗಳು ಹಾಲಿನ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು, ಮತ್ತೊಂದು ತಿಂಗಳಲ್ಲಿ ಮೊಸರನ್ನು ಸೇವನೆ ಮಾಡಬಾರ್ದು, ಹಾಗೆ ದ್ವಿದಳ ಧಾನ್ಯಗಳನ್ನು ಸೇವನೆ ಮಾಡಬಾರ್ದು. ಈ ರೀತಿ ನಾವು ಕೆಲವೊಂದು ಆಹಾರ ಪದಾರ್ಥಗಳನ್ನು ಬಿಟ್ಟು ಜೀವನ ಮಾಡೋದ್ರಿಂದ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಇರುತ್ತೆ, ತುಂಬ ಬಲಿಷ್ಠವಾದಂತಹ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಸ್ವಾಸ್ಥ್ಯ ಉಂಟಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ನಮ್ಮನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಹಲವಾರು ವ್ರತಗಳನ್ನು ನಮ್ಮ ಹಿರಿಯರು ಪರಿಚಯಿಸಿರುವಂಥದ್ದು, ಅದನ್ನು ಅನುಸರಣೆ ಮಾಡೋದ್ರಿಂದ ಆರೋಗ್ಯದಲ್ಲಿ ವರ್ಧನೆ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ಬೇಸಿಗೆ ಸಂದರ್ಭದಲ್ಲಿ ನಮ್ಮ ಮೈ ಚರ್ಮವನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಮಕರ ಸಂಕ್ರಾಂತಿ ವೇಳೆ ಎಳ್ಳು ಬೆಲ್ಲವನ್ನು ತಿನ್ನುವಂಥದ್ದು ಇದೆ. ಹಾಗೆ ಮಳೆಗಾಲದಲ್ಲೂ ಕೂಡ ದೇಹದ ಕಾಂತಿಯನ್ನು ಕಾಪಾಡಿಕೊಳ್ಬೇಕು, ಅದಕ್ಕೂ ಎಳ್ಳಿನ ಬಳಕೆ ಇದೆ. ಅದರಲ್ಲೂ ನಾಗರ ಪಂಚಮಿಯ ಸಂದರ್ಭದಲ್ಲಿ, ಗಣಪತಿ ಹಬ್ಬದ ಸಂದರ್ಭದಲ್ಲಿ ಎಳ್ಳುಂಡೆಯನ್ನು ಮಾಡುವಂಥದ್ದು, ಎಳ್ಳಿನ ಬಳಕೆಯನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿನೇ ಒಂದೊಂದು ರೀತಿಯ ಅಡುಗೆ ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಅನ್ನುವಂಥ ಹಿನ್ನೆಲೆಯನ್ನು ಇಲ್ಲಿ ಗಮನಿಸಬೇಕು. ಹಾಗಾಗಿನೇ ಈ ಉತ್ತರಾಯಣ ಪುಣ್ಯಕಾಲ ಆಗಲಿ, ದಕ್ಷಿಣಾಯನ ಪುಣ್ಯಕಾಲ ಆಗಲಿ, ಅದು ಪ್ರಾಕೃತಿಕವಾಗಿ ನಡೆಯುವಂಥದ್ದು. ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡುವಂಥ ಸಂದರ್ಭ. ಹಾಗಾಗಿ ಈ ವೈಜ್ಞಾನಿಕ ನೆಲೆಗಟ್ಟಿನ ಹಿನ್ನೆಲೆಯಲ್ಲೂ ಕೂಡ ನಮಗೆ ಈ ದಕ್ಷಿಣಾಯನ ಉತ್ತರಾಯಣ ಬಹಳ ವಿಶೇಷವಾದಂಥ ಅರ್ಥವನ್ನು ಕೊಡುತ್ತೆ. ಹಾಗಾಗಿನೇ ಒಂದೊಂದು ಕಡೆಯಲ್ಲಿ ನಡೆಸುವಂತಹ ಆಚರಣೆಗಳು ಕೂಡ ಬಹಳ ವೈವಿಧ್ಯಮಯವಾಗಿ ಇರುವಂಥದ್ದು. ಒಟ್ಟಾರೆ ದಕ್ಷಿಣಾಯನ ಈ ಪುಣ್ಯ ಕಾಲದಲ್ಲಿ ಎಷ್ಟೆಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿದ್ರೆ ಅಷ್ಟು ಪುಣ್ಯ ಫಲ ಪ್ರಾಪ್ತಿಯಾಗತ್ತೆ. ಹಾಗಾಗಿ ಆಲಸ್ಯ ಮಾಡದೆ ಸಮಯ ಮಾಡಿಕೊಂಡು ಕೆಲವು ನೃತ್ಯ ಕರ್ಮಗಳನ್ನು, ನೈಮಿತ್ತಿಕ ಕರ್ಮಗಳನ್ನು ಆಚರಣೆ ಮಾಡಬೇಕು. ಇದರಲ್ಲಿ ಸ್ನಾನ, ಜಪ, ತಪ ಇತ್ಯಾದಿಗಳಾಗಲಿ, ದೇವರ ಪೂಜೆಯನ್ನು ಮುಗಿಸುವಂಥದ್ದು, ಹಾಗೆ ದೇವರ ಆರಾಧನೆಯ ಜೊತೆಗೆ ಪಿತೃಗಳ ಆರಾಧನೆಯನ್ನು ಮಾಡಿ ಈ ಒಂದು ದಕ್ಷಿಣಾಯನವನ್ನು ಸಂಪನ್ನಗೊಳಿಸಬೇಕಾಗತ್ತೆ. ಹಾಗಾಗಿ ನಮ್ಮ ಋಷಿಗಳು, ಮುನಿಗಳು, ಗುರುಗಳು, ಅದರಲ್ಲೂ ವಿಶೇಷವಾಗಿ ಪಿತೃಗಳು ಸಂತೃಪ್ತರಾಗ್ತಾರೆ ಈ ದಕ್ಷಿಣಾಯನದ ಸಂದರ್ಭದಲ್ಲಿ. ಹಾಗಾಗಿ ಬಂಧುಗಳೇ, ಈ ದಕ್ಷಿಣಾಯನ ತಮಗೆಲ್ಲರಿಗೂ ಕೂಡ ಒಳಿತನ್ನು ತರಲಿ, ನಿಮ್ಮ ಕನಸುಗಳು ನನಸಾಗಲಿ, ಎಷ್ಟೋ ಅರ್ಧಂಬರ್ಧಾಗಿರುವಂತಹ ಕೆಲಸ ಕಾರ್ಯಗಳನ್ನು ದಕ್ಷಿಣಾಯನದಲ್ಲೂ ಕೂಡ ಮುಂದುವರಿಸಿ ಒಳ್ಳೆಯ ಫಲಗಳು ನಿಮಗೆ ಸಿಕ್ಕಲಿ. ಆದರೆ ನಿಮ್ಮ ಮನೆ ದೇವರನ್ನು, ನಿಮ್ಮ ಇಷ್ಟ ದೇವರನ್ನು, ನಿಮ್ಮ ಪಿತೃ ದೇವತೆಗಳನ್ನು ಪ್ರತಿನಿತ್ಯ ಸ್ಮರಣೆ ಮಾಡುವಂಥದ್ದನ್ನು ಮಾತ್ರ ಮರಿಬೇಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಲಾಭ ಇದೆ, ಅನುಕೂಲ ಇದೆ, ಸೌಕರ್ಯಗಳಿದೆ. ಹಾಗೆ ಈ ದಿನ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವಂಥ ಸಂದರ್ಭ ಕೂಡ. ಹಾಗಾಗಿ ಹೊಸದನ್ನು ಕಂಡುಹಿಡಿಯುವಂಥ ಒಂದು ತುಡಿತ ಬಹಳ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಆದರೆ ಈ ದಿನದಲ್ಲಿ ಕೆಲಸದಲ್ಲಿ ಆಗುವಂಥ ವ್ಯತ್ಯಾಸಗಳೇನಿದೆ ಅದು ಹಿರಿಯ ಅಧಿಕಾರಿಗಳನ್ನು ಪ್ರಶ್ನಿಸುವಂಥ ಸಮಯ ಕೂಡ ಬರುತ್ತೆ. ಹಾಗಾಗಿ ಧೈರ್ಯದಿಂದ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ರ ನಿರ್ಧಾರ ಮಾಡುವಂಥ ಒಂದು ಕಾಲ ಇದು. ಹಾಗೆ ಈ ದಿನ ಯಾವುದೇ ರೀತಿಯ ಕಾನೂನಿನ ತೊಡಕುಗಳಿದ್ದರೆ ಅದು ಕೂಡ ನಿವಾರಣೆಯಾಗುತ್ತೆ.
ಇನ್ನು ನಿಮ್ಮ ಸ್ನೇಹಿತರನ್ನು ಸಂತೋಷಗೊಳಿಸಲಿಕ್ಕಾಗಿ ಈ ದಿನ ಸ್ವಲ್ಪ ಹೆಚ್ಚು ಶ್ರಮ ಪಡಬೇಕು, ಹೆಚ್ಚು ಹಣವನ್ನು ಖರ್ಚು ಮಾಡುವಂಥ ಸಂದರ್ಭ ಇದೆ. ಹಾಗೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ, ಗೌರವ, ಸ್ಥಾನಮಾನ ಹೆಚ್ಚಾಗುವಂಥದ್ದು ಈ ದಿನದಲ್ಲಿ ಕಂಡುಬರುತ್ತೆ. ಹಾಗೆ ಈ ದಿನ ನೀವು ಪಡ್ಕೊಂಡಂಥ ಮಾಹಿತಿಗಳೇನಿದೆ ಅದು ನಿಮಗೆ ತೃಪ್ತಿಯನ್ನು ತರುತ್ತೆ, ಸಂತೋಷಕರವಾದಂಥ ಮಾಹಿತಿ ಅದು. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳಲ್ಲಿ ಅದನ್ನು ಉಪಯೋಗಿಸಿಕೊಂಡು ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ವ್ಯವಹಾರ ಪ್ರಜ್ಞೆ ಇದೆ, ವ್ಯವಹಾರ ಚತುರತೆ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ. ಹಾಗೆ ಈ ಹೊಸ ಹೂಡಿಕೆಗಳನ್ನು ಮಾಡುವಂಥ ವಿಚಾರದಲ್ಲಿ ನೀವು ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಂಡರೂ ಕೂಡ ಅದು ಸಕ್ಸಸ್ ಆಗುತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಿಮ್ಮ ಮನಃಶಾಂತಿಯನ್ನು ಕೆಡಿಸ್ಬೋದು. ಅದಕ್ಕಾಗಿಯೇ ಈ ದಿನ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು, ಹಾಗೆ ಕೆಲಸದ ಮೇಲೆ ತುಂಬ ಗಮನ ಹರಿಸುವಂಥದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅಂದರೆ ಇಲ್ಲಿ ಕರ್ಮಸ್ಥಾನ, ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಪರಿಸ್ಥಿತಿ ಬಹಳ ಉತ್ತಮವಾಗಿರುತ್ತೆ. ಹಾಗೆ ಕೆಲಸ ಕಾರ್ಯಗಳು ತುಂಬ ಪ್ರೋತ್ಸಾಹದಾಯಕವಾದಂತಹ ಸ್ಥಿತಿಯಲ್ಲಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಉತ್ತಮವಾದಂಥ ಪ್ರತಿಫಲವನ್ನು ಪಡ್ಕೊಳ್ಳುವಂಥ ಸಂದರ್ಭ. ಆದರೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಉದ್ಭವ ಆಗುವಂಥದ್ದಿರುತ್ತೆ. ಆದಷ್ಟು ಬೇಗ ಅಂತಹ ಭಿನ್ನಾಭಿಪ್ರಾಯಗಳನ್ನು ಶಮನ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ, ಅದರಲ್ಲೂ ಲೇವಾದೇವಿ ವ್ಯವಹಾರ ಮಾಡುವಂಥ ವಿಚಾರ ಏನಿದೆ ಅದು ಆದಷ್ಟು ಕಡಿಮೆ ಮಾಡುವಂಥದ್ದು ಉತ್ತಮ. ಇನ್ನು ಹಣಕಾಸಿನ ಪರಿಸ್ಥಿತಿಗಳೇನಿದೆ, ವ್ಯವಹಾರಗಳೇನಿದೆ ಅದನ್ನು ಆದಷ್ಟು ರಹಸ್ಯವಾಗಿ ಮಾಡಬೇಡಿ. ಯಾರಾದರೂ ಒಬ್ಬರಿಗೆ ನಿಮ್ಮ ವ್ಯವಹಾರಗಳು ತಿಳಿಬೇಕು, ಅಥವಾ ನಿಮ್ಮ ಡೈರಿಯಲ್ಲಾದರೂ ಅದನ್ನು ಬರೆದಿಟ್ಟಿಡಬೇಕು. ಹಾಗಾಗಿನೇ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ರಹಸ್ಯವಾಗಿ ಲೇವಾದೇವಿ ವ್ಯವಹಾರಗಳನ್ನು ಮಾಡುವಂಥದ್ದನ್ನು ಮಾಡಬೇಡಿ. ಇನ್ನು ರಾಜಕೀಯ ವ್ಯಕ್ತಿಗಳಿಗೆ ಈ ದಿನ ನಿಮ್ಮ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಕೂಡ ಇದೆ, ಅದನ್ನು ಈ ದಿನ ನೀವು ಬಳಸ್ಕೊಳ್ಬೋದು. ಇನ್ನು ಈ ದಿನ ಗ್ರಾಹಕರು ಯಾವುದೇ ರಾಸಾಯನಿಕ ವಸ್ತುಗಳನ್ನು ಖರೀದಿ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಉದ್ಯೋಗದ ನಿಮಿತ್ತವಾಗಿ ಮಾಡುವಂಥ ಪ್ರಯಾಣ ಏನಿದೆ ಅದು ಸ್ವಲ್ಪ ಮುನ್ನೆಚ್ಚರಿಕೆಯಲ್ಲಿ ಇರಲಿ, ಪೂರ್ವ ಸಿದ್ಧತೆಯಲ್ಲಿರಲಿ. ಆದಷ್ಟು ದೂರದ ಪ್ರಯಾಣ ಈ ದಿನ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ಹೊಸ ಹೂಡಿಕೆಗಳನ್ನು ಪಡ್ಕೊಳ್ಳುವಂಥದ್ದು, ಉದ್ಯೋಗಸ್ಥರಿಗೆ ಬಡ್ತಿ ಸಿಕ್ಕುವಂಥದ್ದು, ಏನೋ ಒಂದು ಲಾಭ ನಿಮಗೆ ಈ ದಿನದಲ್ಲಿ ದೊರಕುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರಿಗೆ ಕೃತಜ್ಞತೆ ಹೇಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಎಲ್ಲ ಒಂದು ಕಡೆ ಅಪೂರ್ಣವಾಗಿರುವಂಥ ಫಲಿತಾಂಶ ಸಿಕ್ಕತ್ತೆ, ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು ಇದೆ. ಇನ್ನು ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸ್ವಲ್ಪ ವಿವಾದಗಳು ಜಾಸ್ತಿ ಆಗುವಂಥದ್ದಿದೆ. ಹಾಗಾಗಿನೇ ಈ ದಿನ ಬಹಳ ಎಚ್ಚರಿಕೆಯಿಂದ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಎಲ್ಲದಕ್ಕೂ ಕೂಡ ದಾಖಲೆ ಪತ್ರಗಳು ಮಾತಾಡಬೇಕು, ನೀವು ಮಾತಾಡಬಾರ್ದು. ಆ ರೀತಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಈ ದಿನ ನಿರುದ್ಯೋಗಿಗಳ ಪ್ರಯತ್ನಕ್ಕೆ ಒಂದು ಒಳ್ಳೆಯ ಫಲ ಏನೋ ಸಿಕ್ಕತ್ತೆ. ಆದರೆ ನಿಮ್ಮ ಮುಂದೆ ಆಯ್ಕೆಗಳಿದ್ದಾಗ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಜಿಜ್ಞಾಸೆಯಲ್ಲಿ ಈ ದಿನ ಇದ್ಬಿಡ್ತೀರಿ. ಹಾಗಾಗಿನೇ ಈ ದಿನ ವ್ಯವಹಾರಗಳಲ್ಲಿ ಅಷ್ಟೊಂದು ಅನುಭವ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ವಿದ್ಯಾರ್ಥಿಗಳಿಗೆ ಬರುವಂಥ ಫಲಿತಾಂಶಗಳು ಬಹಳ ತೃಪ್ತಿದಾಯಕವಾಗಿರುತ್ತೆ. ಆದರೂ ಕೂಡ ನಿಮ್ಮ ಒಂದು ತೃಪ್ತಿ ಎಲ್ಲಿರಬೇಕು ಅಂದರೆ ಸ್ಕೈ ಇಸ್ ದಿ ಲಿಮಿಟ್ ಅನ್ನುವಂಥದ್ರಲ್ಲಿ ಇರಬೇಕಾಗತ್ತೆ. ಇನ್ನೂ ಸಾಧನೆ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಅವಕಾಶಗಳಿರುತ್ತೆ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಈ ದಿನಮಾನಸದಲ್ಲಿ ಅಂದರೆ ಈ ಒಂದು ಟೆಕ್ನಾಲಜಿ ಯುಗದಲ್ಲಿ ಯಾವ ರೀತಿಯಲ್ಲಿ ನೀವು ಸ್ಟ್ರಾಟಜಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಅನುಭವಸ್ಥರಿಂದ ತಿಳ್ಕೊಳ್ಬೇಕಾಗತ್ತೆ. ಇನ್ನು
ವಿಶೇಷವಾಗಿ ಹಿರಿಯರ ಮಾರ್ಗದರ್ಶನ ನಿಮಗೆ ಉತ್ತಮ ಅನುಕೂಲತೆಗಳನ್ನು ತರುತ್ತೆ. ಹಾಗೆ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂಥ ಗುಣವನ್ನು ಸ್ವಲ್ಪ ಬೆಳೆಸ್ಕೊಳ್ಬೇಕು. ಅದರಲ್ಲೂ ಯಾವುದೇ ಹಠದ ಧೋರಣೆ ಆಗಲಿ, ಹೀಗೆ ಆಗಬೇಕು, ನಿಮ್ಮ ಮೂಗಿನ ನೇರಕ್ಕೆ ಫಲಿತಾಂಶ ಬರಬೇಕು, ಇಂಥ ಒಂದು ಹಠದ ಒಂದು ಸ್ವಭಾವವನ್ನು ಆದಷ್ಟು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಉದ್ಯೋಗದ ನಿಮಿತ್ತ ಮಾಡಬೇಕಾಗಿರುವಂಥ ಪ್ರಯಾಣ ಅದು ನಿಮಗೆ ಸೌಖ್ಯವನ್ನು ತರಲ್ಲ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ. ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಸ್ವಲ್ಪ ಚಾಲೆಂಜಸ್ ಅನ್ನುವಂಥದ್ದು ಬಂದೇ ಬರುತ್ತೆ. ಅದರಲ್ಲೂ ಕೌಟುಂಬಿಕ ವಿಚಾರಗಳಲ್ಲಿ ನಿಮ್ಮ ಆಲೋಚನೆಗಳು ಸ್ಥಿರವಾಗಿರಲ್ಲ. ಹಾಗೆ ಮನಸ್ಸು ಚಂಚಲವಾಗಿರೋದ್ರಿಂದ ಈ ದಿನ ವಿಚಿತ್ರವಾದಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಮನಸ್ಸು ಹಾತೊರಿತಾ ಇರುತ್ತೆ. ಆದರೆ ಸಮಾಜ ಒಪ್ಪಲ್ಲ. ನಿಮಗೆ ಇಷ್ಟ ಇರುವಂಥದ್ದು ಈ ದಿನ ನಿಮ್ಮ ಮನೆಯವರಿಗೆ ಇಷ್ಟ ಆಗಲ್ಲ. ಹಾಗಾಗಿನೇ ಈ ದಿನ ದ್ವಂದ್ವತೆಗಳ ಮಧ್ಯೆಯೇ ನೀವು ಜೀವನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಎಲ್ಲೋ ಒಂದು ವಿಚಾರದಲ್ಲಿ ಮನಸ್ತಾಪಗಳಾಗುವಂಥದ್ದು, ವಿವಾದಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇದು ಸ್ವಲ್ಪ ನಷ್ಟವನ್ನೇ ತರುವಂಥದ್ದು. ಈ ಒಂದು ಸಂಬಂಧವನ್ನು ದೂರ ಮಾಡಿಕೊಂಡ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನದಲ್ಲಿ ಕೈಗೊಂಡಂಥ ಕೆಲಸ ಕಾರ್ಯಗಳು ಮಧ್ಯದಲ್ಲೇ ನಿಲ್ಲುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಅದನ್ನು ಮುಂದುವರಿಸಬೇಕಾಗತ್ತೆ. ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ವ್ಯವಹಾರಗಳನ್ನು ನಿಮ್ಮ ಚೌಕಟ್ಟಿನೊಳಗೆ ಮಾಡಬೇಕಾಗತ್ತೆ. ಬೇರೆ ಯಾರನ್ನೋ ನಂಬಿ ವ್ಯವಹಾರಗಳನ್ನು ಮಾಡುವಂಥದ್ದಲ್ಲ. ನಿಮಗೆ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅದರ ಇತಿಮಿತಿ ಒಳಗೆ ನಿಮ್ಮ ಪ್ರಯತ್ನಗಳು ಇರಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳ ಒತ್ತಡ ಜಾಸ್ತಿ ಆಗುವಂಥದ್ದಿದೆ. ಎಲ್ಲೋ ಒಂದು ಕಡೆ ಈ ಮೆಂಟಲ್ ಟೆನ್ಷನ್, ಮೆಂಟಲ್ ಟಾರ್ಚರ್ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿನೇ ಅದೆಲ್ಲವನ್ನು ಕೂಡ ಈ ದಿನ ನೀವು ಮೀರಿ ಬೆಳಿಬೇಕು. ನಿಮ್ಮ ಸಾಧನೆಯನ್ನು ತೋರಿಸ್ಬೇಕು. ಅದಕ್ಕೆ ಒಳ್ಳೆಯ ಕಾಲ ಇದು. ಹಾಗಾಗಿನೇ ಪರಿಸ್ಥಿತಿಯನ್ನು ನೀವು ನಿಭಾಯಿಸಬೇಕು. ಅದನ್ನು ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಧೈರ್ಯದಿಂದ ಎದುರಿಸಿ. ಅದಕ್ಕಾಗಿಯೇ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡ್ತಾಯಿರಿ. ಹಾಗೆ ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ತಾಯಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂತಹ ಸಂದರ್ಭ ಇದೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಒಂದು ಕುಟುಂಬವನ್ನು, ನಿಮ್ಮ ಒಂದು ದಿನಚರಿಯನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ತೀರಿ. ಇನ್ನು ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಕೆಲಸ ಕಾರ್ಯಗಳಲ್ಲಿ ತುಂಬ ಲವಲವಿಕೆ ಇದೆ, ಉತ್ಸಾಹ ಇದೆ. ಹಾಗೆ ಶುಭ ಕಾರ್ಯಗಳು ನಡೀಬೇಕು ಅನ್ನುವಂಥ ಒಂದು ಉತ್ಸಾಹದಲ್ಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದಕ್ಕೂ ಕೂಡ ಈ ದಿನ ಮುಂದುವರಿತೀರಿ. ಹಾಗಾಗಿ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇದೆ. ಹಣಕಾಸಿನ ಸ್ಥಿತಿಗತಿಗಳು ಈ ದಿನ ಬಹಳ ಚೆನ್ನಾಗಿದೆ. ಇನ್ನು ಈ ದಿನ ಮೌಲ್ಯದ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ ಬೇಕಾದಂತಹ ಅಗತ್ಯ ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ. ಇದು ನಿಮಗೆ ಒಳ್ಳೆಯ ಬಲವನ್ನು ತರುವಂಥದ್ದು. ಹಾಗೆ ಈ ದಿನ ಹಣ್ಣು ಮತ್ತು ತರಕಾರಿ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲ ನಿಮಗೆ ಸಿಕ್ಕತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಆದರೆ ಈ ಆಸ್ತಿ ಮಾಡುವಂಥ ವಿಚಾರದಲ್ಲಿ ಮಾತ್ರ ಆತುರತೆ ಇರಬಾರ್ದು. ಸ್ವಲ್ಪ ನಿಧಾನಿಸಬೇಕಾಗತ್ತೆ. ಹಾಗೆ ಕೂಲಂಕುಷವಾಗಿ ಈ ಹಿನ್ನೆಲೆಯನ್ನು ನೀವು ಪರಿಶೀಲಿಸಬೇಕು. ದಾಖಲೆ ಪತ್ರಗಳನ್ನು ನೀವು ನೋಡಬೇಕು. ಅದನ್ನು ಸರಿ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ತುಂಬ ಪ್ರಗತಿ ಇದೆ. ಅದರಲ್ಲೂ ವಿದೇಶದಲ್ಲಿರುವಂಥವ್ರಿಗೆ ಪ್ರಗತಿ ಜಾಸ್ತಿ. ಹಾಗೆ ನಿಮಗೂ ಕೂಡ ವಿದೇಶದಲ್ಲಿ ಇರುವಂಥವರಿಂದ ಏನೋ ಒಂದು ಸಹಾಯ ಸಿಕ್ಕುವಂಥದ್ದು ಕೂಡ ಇರುತ್ತೆ. ಒಟ್ಟಾಗಿ ಈ ದಿನ ನಿರೀಕ್ಷಿತವಾದಂತಹ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ. ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಶಿವ ಸ್ತೋತ್ರವನ್ನು ಹೇಳ್ತಾಯಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1.
ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 6ರಲ್ಲಿ ಚಂದ್ರ ಇರೋದರಿಂದ ಬಹಳ ವಿಶೇಷವಾದಂಥ ಆದಾಯ ಸಿಕ್ಕುವಂಥ ಸಾಧ್ಯತೆ ಇದೆ. ನಿಮ್ಮ ಖರ್ಚಿಗೆ, ನಿಮ್ಮ ವೆಚ್ಚಕ್ಕೆ ಬೇಕಾದಂತಹ ಒಂದು ಹಣಕಾಸಿನ ನೆರವು ಈ ದಿನ ನಿಮಗೆ ಸಿಕ್ಕತ್ತೆ. ಕುಟುಂಬಸ್ಥರು ಕೂಡ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಹಾಗಾಗಿನೇ ಯಾವುದೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದು ಸಮಷ್ಟಿಯಲ್ಲಿ ಕರಗಿ ಹೋಗುತ್ತೆ. ಅದಕ್ಕೆ ಒಂದು ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ಅಲ್ಲಲ್ಲಿ ಕೆಲಸದ ಒತ್ತಡಗಳು ಸ್ವಲ್ಪ ಜಾಸ್ತಿ ಇರ್ಬೋದು, ಅದನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತೀರಿ. ಹಾಗೆ ನಿಮ್ಮ ದಕ್ಷತೆ, ನಿಮ್ಮ ಬುದ್ಧಿವಂತಿಕೆ ಆ ಕಾರ್ಯ ಸಾಧನೆಗೆ ತುಂಬ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ಈ ದಿನ ಹಿರಿಯರ ಒಂದು ಮಾರ್ಗದರ್ಶನ ಕೂಡ ಸಂದರ್ಭೋಚಿತವಾಗಿ ಸಿಕ್ಕತ್ತೆ. ಹಾಗಾಗಿನೇ ನಿಯಮಗಳನ್ನು ಪರಿಪಾಲನೆ ಮಾಡ್ತಾ ಮುಂದುವರಿಯೋದ್ರಿಂದ ಕೆಲಸಗಳು ತುಂಬ ಯಶಸ್ವಿಯಾಗುತ್ತೆ, ಫಲಪ್ರದವಾಗುತ್ತೆ. ಹಾಗೆ ಈ ದಿನ ಗೃಹಿಣಿಯರಿಗೆ ಮನೆಯಲ್ಲಿ ಸ್ವಲ್ಪ ಪರದಾಟ ಇದೆ, ಸ್ವಲ್ಪ ಒತ್ತಡಗಳು ಇರುವಂತಹ ಸಂದರ್ಭ ಇದೆ. ಆದರೂ ಕೂಡ ಈ ದಿನ ನಿಮ್ಮ ಒಂದು ವರ್ಚಸ್ಸಿನಿಂದ, ನಿಮ್ಮ ಪ್ರಭಾವದಿಂದ ಕೆಲವೊಂದು ವಿಶೇಷ ಕಾರ್ಯಗಳನ್ನು ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿನೇ ಈ ದಿನ ಆನಂದದ, ಸಂತೋಷದ ಗಳಿಗೆಗಳು ಈ ದಿನ ನಿಮಗಾಗಿ ಕೂಡಿ ಬರುವಂಥದ್ದು. ಅದನ್ನು ಈ ದಿನ ನೀವು ನಿಮ್ಮ ಅನುಭವದಿಂದ ಕಂಡುಕೊಳ್ಬೇಕಾಗತ್ತೆ. ಹಾಗೆ ಅಪರಿಚಿತರ ಜೊತೆ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಈ ದಿನದಲ್ಲಿ ನಿಮ್ಮ ಎಲ್ಲ ರಹಸ್ಯಗಳನ್ನು ಕೂಡ ಒಂದೇ ಸಮಯದಲ್ಲಿ ಅವರಿಗೆ ಹೇಳುವಂಥದ್ದನ್ನು ಮಾಡಬೇಡಿ. ನಿಮ್ಮ ವೀಕ್ನೆಸ್ಸನ್ನು ಬಿಟ್ಕೊಡ್ಬೇಡಿ. ಹಾಗಾಗಿ ಈ ದಿನ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವಂಥದ್ದು, ಕುಟುಂಬದ ಮರ್ಯಾದೆಯನ್ನು ಈ ದಿನ ನೀವು ಕಾಪಾಡುವಂಥದ್ದು ಬಹಳ ಪ್ರಮುಖವಾದಂಥ ಕೆಲಸ ಆಗತ್ತೆ. ಹಾಗೆ ಈ ದಿನ ಎದುರಾಗುವಂಥ ಸಮಸ್ಯೆಗಳನ್ನು ಸ್ವಲ್ಪ ಸಮಾಧಾನದಿಂದ ನೀವು ನಿವಾರಣೆ ಮಾಡಿಕೊಳ್ಳಿ. ಅದಕ್ಕಾಗಿಯೇ ಈ ದಿನ ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ಮಿಶ್ರ ಫಲಗಳಿರುವಂಥದ್ದು. ಅದರಲ್ಲೂ ಈ ದಿನ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗುವಂಥ ಸಂದರ್ಭ. ಅದು ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ನಿಮ್ಮ ಸಡಗರಕ್ಕೋ ವೆಚ್ಚವನ್ನು ಜಾಸ್ತಿ ಮಾಡುವಂಥದ್ದು ಇರುತ್ತೆ. ಇನ್ನು ಈ ದಿನ ಮಕ್ಕಳಿಗಾಗಿ ಮಾಡುವಂಥ ಒಂದು ವೆಚ್ಚ ಇರ್ಬೋದು, ಅವರಿಗಾಗಿ ನೀವು ಪಡುವಂಥ ಶ್ರಮ ಇರ್ಬೋದು, ಅದು ಮಧ್ಯಮ ಫಲವನ್ನು ನೀಡುತ್ತೆ. ಹಾಗಾಗಿ ಹೆಚ್ಚು ನಿರೀಕ್ಷೆಗಳನ್ನಿಟ್ಕೊಂಡು ನಿಮ್ಮ ಕೆಲಸಗಳನ್ನು, ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಡಿ. ಹಾಗಾಗಿ ಫಲಗಳನ್ನು ಭಗವಂತನಿಗೆ ಬಿಟ್ಟು ನಿಮ್ಮ ಕೆಲಸಗಳನ್ನಷ್ಟೇ ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಮೇಲಿನ ಅಪನಂಬಿಕೆಗಳೇನಿದೆ ಅದರ ಬಗ್ಗೆ ಒಂದು ಸುಳಿವು ಸಿಕ್ಕುವಂಥ ಸಾಧ್ಯತೆ ಇದೆ. ನಿಮ್ಮ ಒಂದು ಊಹೆ ಸರಿ ಇದೆ ಅಂತ ಹೇಳಿ ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಒಳ್ಳೆಯ ಎವಿಡೆನ್ಸ್ ನಿಮಗೆ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಶ್ರಮ ಪಟ್ಟರೆ, ಸ್ವಲ್ಪ ಶ್ರಮದಾಯಕವಾದಂತಹ ಕೆಲಸಗಳನ್ನು ಮುಂದುವರಿಸಿದ್ರೆ ಅದರ ಫಲ ಇವತ್ತಲ್ಲ ನಾಳೆ ಸಿಕ್ಕೇ ಸಿಕ್ಕತ್ತೆ ಅನ್ನೋವಂಥದ್ದಕ್ಕೆ ನಿಮ್ಮ ತಾಳ್ಮೆಯೇ ಈ ದಿನ ಉದಾಹರಣೆಯಾಗಿ ನಿಲ್ಲತ್ತೆ. ಇನ್ನು ಈ ದಿನ ವ್ಯವಹಾರಗಳಲ್ಲಿ ಪ್ರತಿಸ್ಪರ್ಧಿಗಳನ್ನು ಧೈರ್ಯದಿಂದ ಎದುರಿಸಬೇಕಾಗತ್ತೆ. ಇದರಿಂದ ನಿಮಗೆ ಪ್ರಗತಿ ಸಿಕ್ಕತ್ತೆ, ಗೆಲುವು ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಾಮಾಣಿಕತೆಯನ್ನೇ ಬಂಡವಾಳವಾಗಿ ಇಟ್ಕೊಳ್ಬೇಕು. ಹಾಗಾಗಿ ನಿಮ್ಮ ಸ್ನೇಹಿತರಾಗಲಿ, ಬಂಧು ವರ್ಗದವರಾಗಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ತಣ್ಣೀರೆರಚಿದರೂ ಕೂಡ ನಿಮ್ಮ ಒಂದು ನಂಬಿಕೆಯಿಂದ ಕೆಲಸಗಳನ್ನು ಮುಂದುವರಿಸ್ತೀರಿ. ಅದು ನಿಮ್ಮಲ್ಲಿರುವಂಥ ಒಂದು ಸಾಮರ್ಥ್ಯ. ಹಾಗಾಗಿ ನೀವು ಏನು ಅನ್ನುವಂಥದ್ದನ್ನು ಸಾಬೀತುಪಡಿಸಲಿಕ್ಕೆ ಈ ದಿನ ಒಳ್ಳೆಯ ಅವಕಾಶಗಳು ಇರುವಂಥದ್ದು. ಆದರೆ ಈ ದಿನ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಬೇಕು. ದುರ್ಗಾದೇವಿಯನ್ನು ಈ ದಿನ ಆರಾಧನೆ ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ವಿವಾದಗಳು, ಕೆಲವೊಂದು ಭಿನ್ನಾಭಿಪ್ರಾಯಗಳು ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸುವಂಥದ್ದು ಇದೆ. ಇನ್ನು ನಾಳೆ ಎಂದೋ ಆಗುವಂತಹ ಸಮಸ್ಯೆಗೆ ಈ ದಿನವೇ ಪರಿತಪಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನೀವು ಟೆನ್ಷನ್ ಮಾಡಿಕೊಳ್ಳುವಂಥದ್ದು, ಒತ್ತಡಗಳನ್ನು ತಂದುಕೊಳ್ಳುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯದಲ್ಲೂ ಕೂಡ ಶ್ರಮ ಪಟ್ಟರೆ ಮಾತ್ರ ಫಲ ನಿಮಗೆ ಕೈ ಕೆಸರಾದರೆ ಮಾತ್ರ ಬಾಯಿ ಮೊಸರಾಗುವಂಥದ್ದು. ಹಾಗಾಗಿ ಶ್ರಮ ಪಡಲಿಕ್ಕಾಗಿಯೇ ನೀವು ಹುಟ್ಟಿರುವಂಥದ್ದು. ಅದರಲ್ಲಿ ರಾಜಿ ಆಗಬೇಡಿ, ಸೋಮಾರಿತನ ತೋರಿಸ್ಬೇಡಿ. ಹಾಗಾಗಿ ನಿಮ್ಮ ಕೈಲಾದಷ್ಟು ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ
ಈ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ವ್ಯವಹಾರ ಏನೋ ಚೆನ್ನಾಗಿದೆ, ಆದರೆ ಈ ವ್ಯಾಪಾರಿ ಧರ್ಮವನ್ನು ನೀವು ಪರಿಪಾಲನೆ ಮಾಡಬೇಕು, ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಹಾಗೆ ಈ ದಿನದ ಹಣದ ಒಳಹರಿವು, ಲಾಭದ ಪ್ರಮಾಣ ಸ್ವಲ್ಪ ಮಂದಗತಿಯಲ್ಲಿರುತ್ತೆ. ನೀವು ನಿರೀಕ್ಷಿಸಿದಷ್ಟು ಹಣದ ಲಾಭ ನಿಮಗೆ ಸಿಕ್ಕಲ್ಲ, ಆದರೂ ಮೋಸ ಇಲ್ಲ. ಇನ್ನು ಒಡ ಹುಟ್ಟಿದವರಿಂದ ನಿಮಗೆ ಸಹಾಯ ಸಹಕಾರಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಕುಟುಂಬದಲ್ಲಿ ನೀವು ಎದುರಿಸಬೇಕಾಗಿರುವಂಥ ಒಂದು ಸಮಸ್ಯೆಯನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ, ಒಂದು ಟೀಮ್ ವರ್ಕ್ ಮಾಡ್ತೀರಿ. ಹಾಗಾಗಿನೇ ಯಾವುದೇ ಒಂದು ವಿಳಂಬ ಉಂಟಾದರೂ ಕೂಡ ಅದನ್ನು ಮುಂದೆ ಸಾಧಿಸಬಲ್ಲೆ ಅನ್ನುವಂಥ ಒಂದು ಸ್ವಭಾವ ನಿಮ್ಮದಾಗಿರುತ್ತೆ. ಅದು ನಿಮ್ಮ ಧೈರ್ಯ, ನಿಮ್ಮ ಆತ್ಮವಿಶ್ವಾಸವನ್ನು ಅವಲಂಬಿಸಿರುವಂಥದ್ದು. ಅದನ್ನು ಆಧರಿಸಿ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭದ ದಿನ, ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದು ರೀತಿಯ ತೃಪ್ತಿ ಸಿಕ್ಕತ್ತೆ. ಆದರೆ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಆಗೋದು ಬಿಡೋದು ಭಗವಂತನಿಗೆ ಸೇರಿರುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ರೆ ಎಂದೋ ಒಂದು ದಿನ ಒಳ್ಳೆಯ ಫಲ ಸಿಕ್ಕತ್ತೆ ಅನ್ನುವಂಥದ್ರಲ್ಲಿ ನಿಮಗೆ ತುಂಬ ವಿಶ್ವಾಸ ಇದೆ, ತುಂಬ ನಂಬಿಕೆ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆ ಸಿಕ್ಕತ್ತೆ. ಯಾವುದೋ ಒಂದು ಕಾರಣಕ್ಕಾಗಿ ನೀವು ಪರಸ್ಪರ ಮಾತುಕತೆಯನ್ನು ನಡೆಸುವಂಥದ್ದು, ಒಂದು ಕಮ್ಯುನಿಕೇಷನನ್ನು ಎಸ್ಟಾಬ್ಲಿಷ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ತುಂಬ ಯಶಸ್ಸನ್ನು ತಂದುಕೊಡುತ್ತೆ. ಹಾಗೆ ಹೋಟೆಲ್ ಉದ್ಯಮಿಗಳಿಗೆ, ಬೀದಿ ಬರಿ ವ್ಯಾಪಾರಿಗಳಿಗೆ ಈ ದಿನ ತುಂಬ ಲಾಭ ಇದೆ. ಹಾಗಾಗಿ ನಿಮ್ಮ ಲಾಭದ ಒಂದು ಅಂಶವನ್ನು ನಿಮ್ಮ ಮನೆ ದೇವರಿಗಾಗಿ ಈ ದಿನ ನೀವು ತೆಗೆದಿಡಬೇಕಾಗತ್ತೆ. ಮುಡಿಪಾಗಿ ತೆಗೆದಿಟ್ಬಿಡಿ, ನಿಮಗೆ ಒಳ್ಳೆಯ ಫಲ ಅದರಿಂದ ಸಿಕ್ಕೇ ಸಿಕ್ಕತ್ತೆ. ಹಾಗೆ ನಿಮಗೆ ಪದೇ ಪದೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ತಲೆದೋರುವಂಥ ಸಂದರ್ಭ, ಅದನ್ನು ಯಾರು ಉಂಟು ಮಾಡ್ತಾ ಇದ್ದಾರೆ ಅನ್ನುವಂಥದ್ದರ ಒಂದು ಕಾರ್ಯಕಾರಣ ಸಂಬಂಧವನ್ನು ನೋಡುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಮೇಲೆ ಗೂಬೆ ಕೂರಿಸುವಂಥ, ನಿಮ್ಮ ತಪ್ಪುಗಳನ್ನು ಕಂಡುಹಿಡಿಯುವಂಥ ವ್ಯಕ್ತಿ, ಅವರ ಪರಿಚಯ ಈ ದಿನ ನಿಮಗೆ ಸಂಪೂರ್ಣವಾಗಿ ಆಗುವಂಥದ್ದಿದೆ. ಹಾಗಾಗಿ ಒಂದು ರಹಸ್ಯ ಕಾರ್ಯಾಚರಣೆಯನ್ನು ಭೇದಿಸುವಂಥ ಒಂದು ದಿಟ್ಟತನ ನಿಮ್ಮಲ್ಲಿರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಏಕೆಂದರೆ ತಪ್ಪು ಮಾಡುವಂಥದ್ದೇ ಮಹಾ ಅಪರಾಧ. ಅದರಲ್ಲೂ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮಾಡುವಂಥ ಒಂದು ಸಣ್ಣ ಪುಟ್ಟ ತಪ್ಪುಗಳು, ಒಂದು ಸಣ್ಣ ಮಟ್ಟದಲ್ಲಿ ಸುಳ್ಳು ಹೇಳುವಂಥದ್ದು, ಇದು ಕೂಡ ಬಹಳ ಬೇಗ ಬಯಲಾಗ್ಬಿಡುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಲ್ಪ ಯಶಸ್ಸಿನಿಂದ ಮೈಮರೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮಗೆ ಸಿಕ್ಕಂತಹ ಯಶಸ್ಸು, ನಿಮಗೆ ಸಿಕ್ಕಂಥ ಒಂದು ಅನುಕೂಲ, ಒಂದು ಲಾಭ, ಅದರಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋಂಥದ್ದನ್ನೇ ಮರೆತು ಬಿಡ್ತೀರಿ. ಹಾಗಾಗಿ ನಿಮ್ಮ ಜವಾಬ್ದಾರಿಯಿಂದ ವಿಚಲಿತರಾಗುವಂಥದ್ದು, ನಿಮ್ಮ ಕರ್ತವ್ಯವನ್ನು ಮರೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಸ್ವಲ್ಪ ಸೋಮಾರಿತನದಿಂದ ಕೆಲಸಗಳನ್ನು ನೀವು ಮುಂದಕ್ಕೆ ಹಾಕಿದ್ರೂ ಕೂಡ ಅದು ಒಂದು ಅರ್ಥದಲ್ಲಿ ನಷ್ಟವೇ ಆಗುತ್ತೆ ನಿಮಗೆ. ಇನ್ನು ಈ ದಿನದಲ್ಲಿ ಪದೇ ಪದೇ ನಿಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆಗಳು ಉಂಟಾಗ್ತಾ ಇರುವಂಥದ್ದು, ಅದನ್ನು ಗಮನಿಸಿಯೂ ಕೂಡ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳದೇ ಇರುವಂಥ ಒಂದು ಸೋಮಾರಿತನ ನಿಮ್ಮನ್ನು ಕಾಡುತ್ತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರದ ಚಟುವಟಿಕೆಗಳಿಗೆ ಎಲ್ಲ ಒಂದು ಕಡೆ ನಿಮ್ಮ ನೆಟ್ವರ್ಕ್ ವಿಸ್ತರಣೆ ಆಗುವಂಥದ್ರಲ್ಲೂ ಕೂಡ ತೊಂದರೆ ಆಗುತ್ತೆ. ಈ ಕಮ್ಯುನಿಕೇಷನ್ ಗ್ಯಾಪ್ ಅನ್ನುವಂಥದ್ದು ಇರುತ್ತೆ ಈ ದಿನದಲ್ಲಿ. ಹಾಗಾಗಿ ಬರುವಂಥ ಫಲ ಕೂಡ ನಿಮ್ಮ ಕೈ ಸೇರಲ್ಲ, ಜಾಗ್ರತೆ. ಇನ್ನು ತಾಂತ್ರಿಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಬೇಡಿಕೆ ಏನೋ ಜಾಸ್ತಿ ಆಗುತ್ತೆ. ಆದರೆ ಬೇಡಿಕೆ, ನಿಮ್ಮ ಶ್ರಮ, ಇದಕ್ಕೆ ಅನುಗುಣವಾಗಿ ಲಾಭ ಈ ದಿನವೇ ನಿಮಗೆ ಸಿಕ್ಕಲ್ಲ. ಇದು ಕೂಡ ಸ್ವಲ್ಪ ಬೇಸರವನ್ನು ತರಿಸುವಂತಹ ಸಂದರ್ಭದಲ್ಲಿರುತ್ತೆ.
ಹಾಗೆ ಈ ವ್ಯವಹಾರದಲ್ಲಿ ಜಾಣತನ ಇದ್ದರೆ ಮಾತ್ರ ಲಾಭ ಗಳಿಸುವಂಥ ಅವಕಾಶ ಇದೆ. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆಯನ್ನು ಈ ದಿನ ನೀವು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಹಾಗೆ ಮಾತಿನ ಮೋಡಿಗೆ ಎಲ್ಲೂ ಕೂಡ ಸಿಕ್ಕಾಕ್ಕೊಳ್ಬೇಡಿ, ದಾಕ್ಷಿಣ್ಯಕ್ಕೆ ಬಲಿಯಾಗಬೇಡಿ. ನಿಮ್ಮ ಕರ್ತವ್ಯವನ್ನು ಮಾತ್ರ ನೀವು ಮುಂದುವರಿಸಬೇಕಾಗತ್ತೆ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಹನುಮಾನ್ ಚಾಲೀಸನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಉಪಯುಕ್ತವಾದಂತಹ ದಿನ. ಎಲ್ಲ ಕಡೆಯಿಂದಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಬೆಂಬಲ ಸಿಕ್ಕತ್ತೆ. ಹಾಗೆ ಈ ದಿನದ ವಿದ್ಯಮಾನಗಳಲ್ಲಿ ನಿಮ್ಮ ಪ್ರಯತ್ನಗಳನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಯಾರದ್ದೋ ಒಂದು ಪ್ರೇರೇಪಣೆಯ ಮಾತು, ಯಾರದ್ದೋ ಒಂದು ಆದರ್ಶ ವ್ಯಕ್ತಿತ್ವ ನಿಮ್ಮನ್ನು ಮುನ್ನಡೆಸ್ತಾ ಇರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರು, ತಂದೆ ತಾಯಿಯಂದ್ರ ಆಶೀರ್ವಾದ ಬಹಳ ಚೆನ್ನಾಗಿದೆ. ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು, ನಿಮ್ಮ ಗುರಿಯನ್ನು ಬಹಳ ವಿಶೇಷವಾದಂಥ ರೀತಿಯಲ್ಲಿ ಪೂರೈಸುವಂಥದ್ದು ಕೂಡ ಇದೆ. ಹಾಗೆ ಈ ಕಾರ್ಯ ಸಾಧನೆಗೆ ಒಳ್ಳೆಯ ಸಮಯ ಇದು. ಅದರಲ್ಲೂ ಹಿರಿಯರ ಒಂದು ಸಲಹೆ, ಮಾರ್ಗದರ್ಶನದಂತೆ ಮುಂದುವರಿಯುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ಹೆಚ್ಚು ಫಲಪ್ರದ ಆಗಬೇಕಿದ್ರೆ ವೆಚ್ಚಗಳು ಕೂಡ ಹೆಚ್ಚಾಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ತಪ್ಪು ಎಷ್ಟಿದೆ ಅನ್ನುವಂಥದ್ದನ್ನು ಗ್ರಹಿಸ್ತೀರಿ. ಹಾಗಾಗಿನೇ ಇಲ್ಲಿ ನಿಮಗೆ ಲಾಭ ಆಗಲಿ, ನಿಮ್ಮ ಒಂದು ಜೀವನದಲ್ಲಿ ಸಂತೋಷ ಆಗಲಿ, ಅದು ಬರೀ ಹಣದಿಂದ ಮಾತ್ರ ಸಿಕ್ಕುವಂಥದ್ದಲ್ಲ. ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಈ ಲಾಭ, ಈ ಅನುಕೂಲ ಅಡಗಿದೆ ಅನ್ನುವಂಥ ಸತ್ಯ ಈ ದಿನ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನೆಮ್ಮದಿಯ ಜೀವನಕ್ಕೆ, ಆರೋಗ್ಯಪೂರ್ಣವಾದಂಥ ಬದುಕಿಗೆ ಏನೇನು ಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಬಹಳ ಚೆನ್ನಾಗಿ ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ವ್ಯವಹಾರದಲ್ಲಿ ಒಳ್ಳೆಯ ಲಾಭವನ್ನೇನೋ ಪಡ್ಕೊಳ್ತೀರಿ. ಅದರಲ್ಲೂ ಸ್ತ್ರೀ ವರ್ಗದವರಿಂದ ನಿಮಗೆ ತುಂಬ ಅನುಕೂಲ ಇರುತ್ತೆ ಈ ದಿನದಲ್ಲಿ. ಇನ್ನು ಉದ್ಯೋಗದ ವಾತಾವರಣ ಅನುಕೂಲವಾಗಿರೋದ್ರಿಂದ ಹೆಚ್ಚು ಹೆಚ್ಚು ಸಮಯ ಕೆಲಸವನ್ನು ಮಾಡುವಂಥದ್ದು ಈ ದಿನ ಕಂಡುಬರುತ್ತೆ. ಹಾಗೆ ನಿಮ್ಮ ಪ್ರಯತ್ನಗಳಿಗೆ ವಿಶೇಷವಾದಂಥ ಫಲ ಸಿಕ್ಕತ್ತೆ. ಇನ್ನು ಈ ದಿನ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಟ್ಟುನಿಟ್ಟಿನ ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ಉದರ ಸಂಬಂಧಿ ಕಾಯಿಲೆಗಳು ಸ್ವಲ್ಪ ನಿಮ್ಮನ್ನು ಬಾಧಿಸ್ಬೋದು, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭವನ್ನು ಪಡ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಹೊಸ ಪ್ರೋತ್ಸಾಹಕಗಳನ್ನು ಪಡ್ಕೊಳ್ಳುವಂಥದ್ದಿದೆ. ಏಕೆಂದರೆ ಈ ಮೋಟಿವೇಶನ್ ಇದ್ದರೆ ಕೆಲಸ ಆಗುತ್ತೆ, ಕೆಲಸ ಆದರೆ ಫಲಿತಾಂಶ ಸಿಕ್ಕತ್ತೆ, ಫಲಿತಾಂಶ ಬಂದಾಗ ಅದು ಲಾಭವೋ ನಷ್ಟವೋ ಅನ್ನುವಂಥ ಒಂದು ಅನುಭವವನ್ನು ಪಡ್ಕೊಳ್ಳುವಂಥದ್ದಿದೆ. ಹಾಗಾಗಿನೇ ಈ ದಿನ ಒಂದು ಪ್ರಕ್ರಿಯೆಯಲ್ಲಿ, ಒಂದು ಪ್ರಾಸೆಸ್ಸಲ್ಲೇ ಹೆಚ್ಚು ನೀವು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬರುವಂಥ ಒಂದು ಫಲಿತಾಂಶವನ್ನು ಅನುಭವಿಸಲಿಕ್ಕೆ ಸಮಯದ ಅಭಾವ ಇರುವಂಥದ್ದು. ಎಲ್ಲವೂ ಇದೆ, ಆದರೆ ಸಕಾಲಕ್ಕೆ ಅನುಭವಿಸಲಿಕ್ಕೆ ಈ ದಿನ ನಿಮಗೆ ಸಾಧ್ಯ ಆಗಲ್ಲ. ಇನ್ನು ಈ ದಿನ ವಿಶೇಷವಾಗಿ ಸ್ವಂತ ವ್ಯಾಪಾರದಲ್ಲಿ ಆದಾಯ ನಿಮ್ಮ ನಿರೀಕ್ಷೆಯಂತೆ ಏನೋ ಇರುತ್ತೆ, ಆದರೆ ಆದಾಯಕ್ಕಿಂತಲೂ ವೆಚ್ಚಗಳು ಈ ದಿನ ಜಾಸ್ತಿ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಯಾವುದೇ ರೀತಿಯ ಪ್ರತಿಫಲ ಬಂದರೂ ಕೂಡ ಚಿಂತೆ ಮಾಡಬೇಡಿ, ಆ ಕೆಲಸವನ್ನು ಮಾತ್ರ ಮುಂದುವರಿಸಿ. ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ 3ನೇ ವ್ಯಕ್ತಿಯಿಂದ ನಿಮಗೆ ಸಹಾಯ ಏನೋ ಸಿಕ್ಕತ್ತೆ, ಆದರೆ ಸಹಾಯ ಮಾಡುವಂಥ ವ್ಯಕ್ತಿಯ ಹಿನ್ನೆಲೆ ಏನು, ಅವರ ಅಜೆಂಡಾ ಏನು, ನಿಮಗೆ ಸಹಾಯ ಮಾಡಿ ನಿಮ್ಮಿಂದ ಏನನ್ನ ನಿರೀಕ್ಷೆ ಮಾಡ್ತಿದ್ದಾರೆ, ಇವೆಲ್ಲವನ್ನೂ ಕೂಡ ನೀವು ಒಟ್ಟಾರೆಯಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ಆ ಒಂದು ಡೀಲ್ ಸರಿ ಇಲ್ಲ ಅಂದಾಗ ಅದನ್ನು ಕೈ ಬಿಡುವಂಥದ್ದು ಉತ್ತಮ. ಇನ್ನು ವ್ಯವಹಾರದಲ್ಲಿ ಎಲ್ಲರನ್ನೂ ಕೂಡ ಅತಿಯಾಗಿ ನಂಬುವಂಥದ್ದು ಬೇಡ. ಏಕೆಂದರೆ ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥದ್ದು, ವ್ಯಾಪಾರದಲ್ಲೇ ಮೋಸ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ವಿಶೇಷವಾಗಿ ಹರಿತವಾದಂತಹ ವಸ್ತುಗಳನ್ನು ಉಪಯೋಗಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದೂರದ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ವಾಹನವನ್ನು ಸುಸ್ಥಿತಿಯಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ವಿಶೇಷವಾಗಿ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿಕೊಳ್ಳುವಂಥದ್ದು, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡುವಂಥದ್ದನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ.
ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.